ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್. ಇದು ಬಂದುಬಿಟ್ಟು ಸಂಡೇ ವ್ಲಾಗು. ಸಂಡೇ ನಾನು ಊರಿಗೆ ಹೊರಟಿದ್ದೆ, ತುಮಕೂರಿಗೆ ವಾಪಸ್ ಹೊರಟಿದ್ದೆ. ಸೊ ನನ್ನ ತಮ್ಮ ಕಾರಲ್ಲಿ ಬಿಡ್ತೀನಿ ಅಂದ. ಹಾಗೆ ಹೋಗ್ತಾ ನಾಮಕರಣದ್ದು ಸ್ವಲ್ಪ ಕಾರ್ಡೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ನಾನು, ಅಮ್ಮ, ಅಪ್ಪ, ಕಿರಣ್ ಮತ್ತು ನನ್ನ ಇಬ್ಬರು ಮಕ್ಕಳು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇದು ನನ್ನ ಮಗಳು, ಚಿಕ್ಕ ಮಗಳು, ದೊಡ್ಡ ಮಗಳು ಆಟಾಡ್ತಾ ಇರೋದು ಕ್ಯಾಪ್ಚರ್ ಮಾಡ್ತಾರೆ ಮೇನ್ ರೋಡಲ್ಲಿ. ಹಾಗೆ ಹೋಗ್ತಾ ಇದ್ವಿ. ಇದು ಬಂದುಬಿಟ್ಟು ಮಾರತಳ್ಳಿ ಕನೆಕ್ಟ್ ಆಗುತ್ತೆ ರೋಡು. ಸೊ ಇದು ನಮಗೆ ಶಾರ್ಟ್ ಕಟ್ಟು. ಸೊ ಇಲ್ಲಿ ನಮ್ಮ ಅಮ್ಮನ ಹಳೆ ಮನೆಯಲ್ಲಿದ್ರಲ್ಲ ಲೀಸಲ್ಲಿ, ಅದು ಕೂಡ ಸಿಕ್ತು. ಕೃಷ್ಣ ಎಕ್ಸೆಲ್ ಸ್ಟೋನ್ ಅಂತ ಇದೇನು ನೋಡ್ತಿದ್ರ, ಇದೇ ಮನೇಲಿ ಪ್ರೀವಿಯಸ್ ಇದ್ದಿದ್ರು. ಸೊ ಹೀಗೆ ಹೋಗ್ತಾ ಇದ್ವಿ. ಮಾರತಳ್ಳಿ ಮೇನ್ ರೋಡಿಗೆ ಕನೆಕ್ಟ್ ಮಾಡ್ಕೊಂಡ್ವಿ. ಸೊ ಹೆವಿ ಟ್ರಾಫಿಕ್ ಇತ್ತು, ಸಂಡೇ ಈವ್ನಿಂಗ್ ಅಲ್ವಾ. ಸೊ ಟ್ರಾಫಿಕ್ ಯೂಶ್ವಲಿ ಇದ್ದೇ ಇರುತ್ತೆ, ಎಲ್ಲರೂ ಹೊರಗಡೆ ಬರ್ತಾರಲ್ವ. ಸೊ ಹಾಗಾಗಿ ಬಟ್ ಏನಪ್ಪ ಅಂದರೆ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಓಕೆ, ಎಂತೂ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಮೂವಿಂಗ್ ಇದ್ದಿದ್ದರಿಂದ ಸ್ವಲ್ಪ ಆರಾಮಾಯಿತು. ಇದು ಬಂದುಬಿಟ್ಟು ನೆಕ್ಸ್ಟು KR ಪುರಂ ಮುಂದೆ ಸಿಗುತ್ತಲ್ಲ ಫ್ಲೈಓವರ್. ಸೊ ಆ ಫ್ಲೈಓವರು ಇಲ್ಲಿಂದ ನಿಮಗೆ ಸುತ್ತಮುತ್ತ ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಅಪಾರ್ಟ್ಮೆಂಟ್ಸ್ ವ್ಯೂ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನೇನು ಹೆಬ್ಬಾಳ ನಿಯರ್ ಬಂದ್ವಿ. ಅಲ್ಲಿ ಒಂದು ಬಸ್ ನೋಡಿದೆ, ಇಷ್ಟ ಆಯಿತು. ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದರೆ ತುಂಬ ಹತ್ತಿರ ನಿಂತ್ಕೊಂಡ್ಬಿಟ್ಟಿದ್ದ. ಸೊ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ವಿ. ಅತಿಥಿ ದೇವೋಭವ ಅಂತ ಹಾಕ್ಕೊಂಡಿದ್ರು ಅವರು. ದುಡ್ಡು ಕೊಟ್ಟರೆ ಎಲ್ಲ ಅತಿಥಿ ದೇವೋಭವನೇ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಅಪಾರ್ಟ್ಮೆಂಟ್ ಕೆಳಗಡೆ ಪಾರ್ಕಿಂಗ್ ಏರಿಯಾ ಇತ್ತಲ್ಲ. ಸೊ ಅಲ್ಲಿ ಸ್ವಲ್ಪ ಪಿಕ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು, ಏಕೆ ಅಂದರೆ ಲೈಕ್ ಹೊಸ ಜಾಗಕ್ಕೆ ಬಂದಿದ್ಲಲ್ಲ. ಸೊ ಹಾಗಾಗಿ ಇಲ್ಲಿ ನನ್ನ ತಂಗಿ ಕರ್ಕೊಂಡು ಹೋಗ್ತಾಯಿದ್ಲು ಅವ್ರ ಮನೆಗೆ. ಆಲ್ರೆಡಿ ನಾವು ಹೋಗಿದ್ವಿ. ಸೊ ಹೋದ್ವಿ, ಎಲ್ಲರೂ ಬ್ಯುಸಿಯಾಗಿದ್ದರು. ನಾವು ಬರ್ತೀವಿ ಅಂತ ಸ್ವಲ್ಪ ಪಲಾವ್ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದರು. ಸೊ ನಾವು ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ವೆಲ್ಕಮ್ ಸಿಗೋದೆ ನಮ್ಮ ಸ್ನೋಕಿಯಿಂದ. ಸ್ನೋಕಿ ಬಂದು ನಮ್ಮ ಮನೇಲಿ ಒಂದು 13 ಇಯರ್ಸಿಂದ ಇದ್ದಾಳೆ. ಸೊ ಎಲ್ಲರ ಜೊತೆನೂ ಒಳ್ಳೆ ಬಾಂಡೇಜ್ ಇದೆ ಅವಳಿಗೂ ನಮಗೂ. ಸೊ ಇಲ್ಲೆಲ್ಲ ಅಡುಗೆ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ಪಾಪನ ಎತ್ಕೊಂಡಿದ್ದಾರೆ. ನಮ್ಮ ಚಿಕ್ಕಮ್ಮ, ನನ್ನ ತಮ್ಮ, ಆ ಕಡೆ ಇರೋ ನನ್ನ ತಂಗಿ, ಇವ್ರು ನಮ್ಮ ಚಿಕ್ಕಪ್ಪ ಅಪ್ಪ. ನಮ್ಮ ಚಿಕ್ಕಪ್ಪ ಅವರೆಕಾಳನ್ನ ಸುಲಿತಾ ಇದ್ದಾರೆ. ಇದು ನನ್ನ ತಮ್ಮ ನಮ್ಮ ಪಾಪುನ ಆಟಾಡಿಸ್ತಾ ಇದ್ದಾನೆ. ಅವನ ಹೆಸರು ರಜತ್ ಅಂತ ಹೇಳ್ಬಿಟ್ಟು. ಐಶ್ವರ್ಯ, ರಜತ್, ಛಾಯಾ ಇವನ್ ಮಧ್ಯದವನು. ये पतंग गोश करी ये बोले देख किचकड़े ईना भी ईना बोले ये इतना ये इतना स्नो को अपन ये इतना ईना कथा मैं पिल्लर देख ಬಾಕಿ ಅವರು ಏನು ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಹೋದರೆ, ನಮ್ಮ ಚಿಕ್ಕಮ್ಮ ಎಲ್ಲ ಪಾಪ ಅಡುಗೆ ಮಾಡಿದ್ರಲ್ಲ, ಎಲ್ಲ ಪಾತ್ರೆ ಎಲ್ಲ ತೊಳಿತಾರೋ. ನನ್ನ ತಂಗಿ ಮೊಸರು ಬಜ್ಜಿ ರೆಡಿ ಮಾಡ್ತಾಯಿದ್ಲು. ಅವಳೇ ಪಲಾವ್ ಮಾಡಿದ್ದು ಇವತ್ತು. ಸೊ ಇಲ್ಲಿ ರಕ್ಷಾಬಂಧನ ನೆಕ್ಸ್ಟ್ ಡೇ ಇತ್ತಲ್ಲ, ಮತ್ತು ನಾನು ಊರಿಗೆ ಹೋಗ್ಬಿಟ್ರೆ ರಕ್ಷಾಬಂಧನ ಕಟ್ಟೋಕ್ಕಾಗ, ಮತ್ತು ನಾನು ಊರಿಗೆ ಹೋಗ್ಬಿಡ್ತೀನಲ್ಲ. ಸೊ ಹಾಗಾಗಿ ಇವಾಗಲೇ ಕಟ್ತಾ ಇದ್ದೀನಿ. ಇಲ್ಲಿ ನಾನು ರಜತಿಗೆ ಕಟ್ಟಿದೆ. ಹಾಗೆ ನನ್ನ ಇಬ್ಬರು ತಂಗೀರು ಬಂದುಬಿಟ್ಟು ನನ್ನ ತಮ್ಮಂಗೆ ಕಟ್ಟಿದ್ರು. ಸೊ ಬೆಂಗಳೂರಲ್ಲೇ ಇದ್ದರೂ ಕೂಡ ಪಾಪ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅವಳು ಕೆಲ್ಸಕ್ಕೆ ಹೋಗ್ತಾಳೆ, ಇವನು ಕೆಲಸ ಮಾಡ್ತಾನೆ, ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರಲ್ವ. ಸೊ ಹಂಗಾಗಿ ಬ್ಯುಸಿಯಾಗಿರ್ತಾರೆ. ಯಾವಾಗ ಫ್ರೀ ಆಗ್ತಾರೆ ಆವಾಗ ಫ್ರೀ ಮಾಡಿಕೊಂಡು ಇದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದುಬಿಟ್ಟು ನಾವು ಆರತಿ ಮಾಡೋ ಪದ್ಧತಿ, ಎಲ್ಲರ ಮನೇಲೂ ಆರತಿ ಮಾಡೋ ಪದ್ಧತಿನೇ ಇರುತ್ತೆ. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಆರತಿ. ರಜತ್ ಅಂತ ಇವನ ಹೆಸರು, ನನ್ನ ತಮ್ಮ. ಸೊ ಇವನಿಗೆ ಆರತಿ ಮಾಡ್ತಾಯಿದ್ದೀನಿ. ತಂಗಿಯರ ಈ ಬಂಧ
ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂಬಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂಬಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಕಾರ್ಡ್ ಕೊಡಬೇಕಾದ್ರೆ ಹೇಳಬೇಕಲ್ಲ ಅವರಿಗೆ ಡೀಟೇಲ್ಸ್ ಈ ಥರ ನಾವು ಹೇಳಿ ಕೊಡಬೇಕು. ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಚಿಕ್ಕಮ್ಮ ನಗಾಡ್ತಾ ಇದ್ದಾರೆ. ಇವೆಲ್ಲ ಫಸ್ಟ್ ಟೈಮ್ ನನಗೆಲ್ಲ ಎಕ್ಸ್ಪೀರಿಯೆನ್ಸ್ ಈ ಥರ ಎಲ್ಲ ನಾನು ಮಾಡ್ತಾ ಇರೋದು. ಲೈಫಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಅಲ್ಲಿಂದ ಕಾರ್ಡ್ ಕೊಟ್ಟು ಊಟ ಮಾಡಿಕೊಂಡು ಹೊರಟ್ವಿ. ಸೊ ಹೊರಡಬೇಕಾದ್ರೆ ಎಲ್ಲರೂ ಜೊತೆಗೆ ಬಂದರು, ಬಿಡೋಕ್ಕೆ ಬಂದರು. ಇಲ್ಲಿ ಬಂದು ನನ್ನ ಮಗಳು ಮತ್ತೆ ಸ್ನೋಕಿನ್ ಹಿಡ್ಕೊಂಡು ಆಟಾಡ್ತಾಯಿದ್ಲು. ಅವಳಂತೂ ಒಂದು ನಿಮಿಷ ಸ್ನೋಕಿನ್ ಬಿಡೋದೇ ಇಲ್ಲ. ಅವಳನ್ನು ಹಿಂಸೆ ಮಾಡಿ ಇಟ್ಬಿಡ್ತಾಳೆ. ಅವಳು ಹಿಂಸೆ ತಡೆಯೋಕ್ಕಾಗ್ದಾಳೆ. ಪಾಪ ಅದು ಬೊಗಳುತ್ತೆ, ಕಚ್ಚಲ್ಲ, ಬೊಗಳುತ್ತೆ. ಸೊ ಇಲ್ಲಿ ನನ್ನ ತಮ್ಮ ಕಾರ್ ತೊಗೊಂಬರ್ತಾನೆ. ನಮ್ಮ ಚಿಕ್ಕಪ್ಪ ಎತ್ಕೊಂಡಿದ್ರು ಪಾಪುನ. ಸೊ ಮತ್ತು ಹಾಗೆ ಎಲ್ರಿಗೂ ಬಾಯ್ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ನಾವು ನೆಕ್ಸ್ಟ್ ಹೋಗಿದ್ದು ನೆಲಮಂಗಲ, ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಮ್ಮ ಅವರ ಚಿಕ್ಕಪ್ಪನ ಮನೆಗೆ. ಅಲ್ಲಿ ಕೂಡ ಹೋಗೋ ತನಕನೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹೋದ್ವಿ. ತುಂಬ ದಿವಸದಾದ್ಮೇಲೆ ಸಿಕ್ಕಿದ್ರಲ್ಲ, ಸ್ವಲ್ಪ ಹಾಗೆ ಒಂಚೂರು ಮಾತಾಡಿಕೊಂಡ್ರು. ಅವ್ರಿಗೂ ಕಾರ್ಡ್ ಕೊಟ್ವಿ. ಕಾರ್ಡ್ ಕೊಟ್ಟು ಅಲ್ಲೇ ಒಂದು ಚಿಕ್ಕ ಪಾಪುನೂ ಇತ್ತು ಅವ್ರದ್ದು. ಸೊ ಅವ್ರ ಜೊತೆ ಆಟಾಡ್ತಾಯಿದ್ಲು. ನನ್ನ ಮಗಳು ಚೆನ್ನಾಗಿ ಆಟಾಡ್ತಾಯಿದ್ಲು. ಇವ್ರು ಬಂದು ನಮ್ಮ ಅಮ್ಮ ಅವರ ಚಿಕ್ಕಮ್ಮ, ಇವರು ಅವ್ರ ಮಗ ಸೊಸೆ. ಸೊ ಅಲ್ಲಿಂದ ಕಾರ್ಡ್ ಕೊಟ್ಟು ನಾವು ನೆಕ್ಸ್ಟ್ ಹೋಗಿದ್ದು ನಮ್ಮ ಅತ್ತೆ ಮಗಳ ಮನೆಗೆ, ಅಂದರೆ ನಮ್ಮ ಅಕ್ಕ ಆಗಬೇಕು. ಅವ್ರಿಗೂ ಅಲ್ಲಿಂದ ಕಾರ್ಡ್ ಕೊಟ್ಟು ಬೇಗ ನಾವು ಹೊರಟಿ ನಾವು ತುಮಕೂರು ರೀಚ್ ಆದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.